ಆಪ್ ಕಿ ಅದಾಲತ್ನಲ್ಲಿ ಇಮ್ರಾನ್ ಖಾನ್ ಮೇಲಿರುವ ಆರೋಪವೆಂದರೆ ಇವರಿಗೆ ಡಬಲ್ ಸ್ಟ್ಯಾಂಡರ್ಡ್ಸ್ ಇದೆ ಎಂಬುದು. ಇಮ್ರಾನ್ ಸಾಹೇಬ್ರೆ, ಪಾಕಿಸ್ತಾನದಿಂದ ಇಲ್ಲಿಗೆ ಬರುವಂತಹ ವಿಚಾರಗಳಿಂದ ನಮಗ್ ಗೊತ್ತಾಗೋದೇನು ಅಂತಂದ್ರೆ, ಇತ್ತೀಚೆಗೆ ನೀವು ಯುವಕರಿಗೆ ಉಪದೇಶ ಕೊಡ್ತೀರಾ, ಪ್ರೀಚ್ ಮಾಡ್ತೀರಾ, ನೀವ್ ಹೇಳ್ತೀರಾ ಅವ್ರಿಗೆ ಕಲ್ಚರ್ ಅನ್ನ ಹೇಗೆ ಗೌರವಿಸಬೇಕು, ಹೇಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಕಡೆ ಗಮನ ಕೊಡ್ಬೇಕು ನಾವು. ಈ ಎಲ್ಲ ಮಾತುಗಳು ನಿಜ ಅಲ್ವಾ? ಆವಾಗ ಆದ್ರೆ ನೋಡಿ, ನೀವು ಜನಗಳಿಗೆ ಏನ್ ಹೇಳ್ತಿರಲ್ಲ ಅದನ್ನ ನಿಮ್ಮ ಮೇಲೆ ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡಿಲ್ಲ. ನೀವು ಯುವಕರಾಗಿದ್ದಾಗ ನೀವು ಏನೆಲ್ಲ ಕೆಲಸಗಳನ್ನ ಮಾಡಿದ್ದೀರಾ, ನೀವು ಲಂಡನ್ನಲ್ಲಿದ್ದಾಗ ಅದರ ಲಿಸ್ಟಂತೂ ಜನಗಳಿಗೆ ಗೊತ್ತಿರ್ಲೇಬೇಕು. ನೋಡಿ, ಅದಕ್ಕೇನೆ ನನ್ನ ಥರದ ವ್ಯಕ್ತಿ ಅದನ್ನ ಸರಿಯಾಗಿ ಹೇಳಕ್ ಸಾಧ್ಯ. ಯಾಕಂದ್ರೆ ಯಾರು ಯಾವತ್ತು ನೋಡಿ ಯಾರು ಯಾವತ್ತು ಈ ಮಗ್ರಿಬ್ನ ನೋಡಿಲ್ವೋ, ಯಾರು ಆ ರೀತಿಯ ಫೇಸಸ್ಗಳನ್ನ ನೋಡಿಲ್ವೋ, ಅವ್ರ ಜನರಿಗೆ ಹೇಗೆ ಹೇಳೋದಕ್ಕೆ ಸಾಧ್ಯ? ನನ್ನ ಥರದ ವ್ಯಕ್ತಿ ನಾನು ಎಲ್ಲ ಫೇಸಸ್ ನೋಡಿದ್ದೀನಿ. ನಾನು ಮಗ್ರಿಬ್ ಅನ್ನೋ ಕಲ್ಚರ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಮಗ್ರಿಬ್ನಲ್ಲಿ ಅದು ನಮ್ತನ ಬಂತು. ಆಮೇಲೆ ಏನ್ ಮಾಡಿದ್ರು ಅಂದ್ರೆ, ಎರಡು ಕಲ್ಚರ್ನ ಅನಲೈಸ್ ಮಾಡಿದ್ರು, ಅದರ ಶಕ್ತಿ ನೋಡಿದ್ರು, ಅದರ ವೀಕ್ನೆಸ್ ನೋಡಿದ್ರು. ನನ್ನ ಥರದ ವ್ಯಕ್ತಿ ತುಂಬಾ ಕ್ವಾಲಿಫೈಡ್ ಆಗಿರ್ತಾರೆ ಈಗಿನ ಯುವ ಜನತೆಗೆ ಹೇಳೋದಕ್ಕೆ. ಅವರು ಯಾವ ವಿಷಯದಿಂದ ದೂರ ಇರಬೇಕು, ಯಾವ ವಿಷಯಕ್ಕೆ ವಾರ್ ಮಾಡಬೇಕು, ಯಾರೋ ಕೋತಿ ತರ ಬೇರೆ ಒಂದು ಕಲ್ಚರ್ನ ನಾವು ಫಾಲೋ ಮಾಡೋದಿದೆಯಲ್ಲ, ಅದನ್ನೆಲ್ಲ ಮಾಡ್ಬೇಕೋ ಬೇಡವೋ, ಸರಿಯಾಗಿ ಹೇಳಿದ್ರೆ ಈಗಿನ ಯುವ ಜನತೆ ಅದನ್ನ ಕೇಳುತ್ತೆ ಅಂತ ನನ್ಗನ್ಸುತ್ತೆ. ಆದ್ರೆ ನಿಮ್ಗೂ ಕೂಡ ಹೇಳಿದ್ರಲ್ವಾ, ನೀವು 20 ವರ್ಷಗಳ ಹಿಂದೆ ಲಂಡನ್ಗೆ ಹೋದಾಗ ನಿಮ್ಮ ತಾಯಿ ನಿಮ್ಗೆ ಹೇಳಿದ್ರು ಈ ಬಿಳಿ ಹೆಣ್ಣು ಮಕ್ಕಳಿಂದ ನೀನ್ ಸ್ವಲ್ಪ ದೂರ ಇರು ಅಂತ. ನಮ್ಮ ಅಮ್ಮ ಒಂದು ವಿಷಯ ಹೇಳಿದ್ರು ಅಷ್ಟೇ, ನೀನು ಪಾಕಿಸ್ತಾನಿ ಹುಡುಗಿನ ಮದ್ವೆ ಆಗು ಅಂತ. ಅದನ್ನು ಯಾಕೆ ಹೇಳಿದ್ರು ಅಂದ್ರೆ, ನಮ್ಮ ತಾಯಿ ಬಯಸ್ತಾ ಇದ್ರು ನಾನು ಪಾಕಿಸ್ತಾನದಲ್ಲೇ ಇರಬೇಕು ಅಂತ. ಅವ್ರಿಗೆ ಭಯ ಏನಿತ್ತು ಅಂದ್ರೆ, ಒಂದ್ ವೇಳೆ ನಾನು ಇಂಗ್ಲೆಂಡ್ನಲ್ಲಿ ಮದ್ವೆ ಆದ್ರೆ ನಮ್ಮ ದೇಶನ ಬಿಟ್ಟು ಇಂಗ್ಲೆಂಡ್ಗೆ ಯಾಕೆ ಹೋಗ್ಬೋದು ಅಂದ್ರೆ, ಯಾಕಂದ್ರೆ ನನ್ನ ಹೆಂಡತಿ ಪಾಕಿಸ್ತಾನದವಳಾಗಿರಲ್ಲ, ಅದಕ್ಕೆ. ಆದ್ರೆ ಏನಾಯ್ತು ಅಂದ್ರೆ, ಪ್ರತಿ ದಿವ್ಸ ನಿಮ್ಮ ಮನೆ ಏನಿದೆಯಲ್ಲ ಅದು ಡಿಸ್ಕೋಥೆಕ್ ಆಗ್ತಿತ್ತು. ಒಂದ್ ಕಡೆ ಲಿವಿಂಗ್ ರೂಮ್ ಅಲ್ಲೇ ಇರ್ತಾ ಇದ್ರಿ, ಮತ್ತೆ ನೀವು ಹಾಕೊಳ್ಳುವಂತ ಟೀ ಶರ್ಟ್ನಲ್ಲಿ ದೊಡ್ಡದಾಗಿ ಬರೀತಾ ಇತ್ತು ಬಿಗ್ ಬಾಯ್ಸ್ ಪ್ಲೇ ಅಟ್ ನೈಟ್. ನೋಡಿ, ಯಾವತ್ತೂ ಕೂಡ ನನ್ನ ಲಿವಿಂಗ್ ರೂಮ್ ಯಾವತ್ತೂ ಡಿಸ್ಕೋಥೆಕ್ ಆಗಿಲ್ಲ. ಮತ್ತೆ ನಾನು ಬಿಗ್ ಬಾಯ್ಸ್ ಪ್ಲೇ ಅಟ್ ನೈಟ್ ಟೀ ಶರ್ಟ್ ಹಾಕೊಂಡಿದ್ದೆ, ಯಾಕಂದ್ರೆ ನಾವು ಅವಾಗ ವರ್ಲ್ಡ್ ಸೀರೀಸ್ ಕ್ರಿಕೆಟ್ ಆಡ್ತಾ ಇದ್ವಿ ಕ್ಯಾರಿ ಪ್ಯಾಕರ್ನ ಆಸ್ಟ್ರೇಲಿಯಾದಲ್ಲಿ. ಅವರು ನಮ್ಮೆಲ್ರಿಗೂ ಕೂಡ ನೈಟ್ ಕ್ರಿಕೆಟ್ನ ಪ್ರಮೋಟ್ ಮಾಡೋದಕ್ಕೆ ನಮ್ಮೆಲ್ರಿಗೂ ಟೀ ಶರ್ಟ್ಸ್ ಕೊಟ್ಟಿದ್ರು. ಆದ್ರೆ ನೋಡಿ, ಸಾಕಷ್ಟು ಮಾಡಿದಂಥ ಕೆಲಸಗಳನ್ನ ಟೀ ಶರ್ಟ್ ಮೇಲೆ ಬರ್ಕೊಳಕ್ಕಾಗಲ್ಲ. ನೋಡಿ, ಏನಂದ್ರೆ ನಿಮ್ಮ ಇಮ್ಯಾಜಿನೇಷನ್ ಇದೆಯಲ್ಲ, ಅದು ತುಂಬಾನೇ ಮುಂದೆ ಹೋಗ್ತಾ ಇದೆ. ಏನೆಲ್ಲ ತರಲೆ ನಡೆಯುತ್ತೋ ಯಾವುದು ಆ ಥರ. ನಾನು ಒಬ್ಬ ನಾರ್ಮಲ್ ನಮ್ಮ ಕಾಲದ ಯುವಕನಾಗಿದೆ ಅಷ್ಟೇ. ಮತ್ತೆ ನಾನು ನನ್ನನ್ನು ಯಾವತ್ತೂ ಕೂಡ ಒಬ್ಬ ಪ್ಲೇ ಬಾಯ್ ಅನ್ಕೊಂಡಿರ್ಲಿಲ್ಲ, ಅಥವಾ ಆದರೆ ಮೀಡಿಯಾಲ್ ಹಾಗಲ್ಲ. ನೋಡಿ, ನಿಮ್ಗೊಂದು ಜವಾಬ್ದಾರಿ ಇರುತ್ತೆ, ನೀವೊಂದು ವಿಷಯನ ಪ್ರೊಜೆಕ್ಟ್ ಮಾಡಬೇಕಾಗತ್ತೆ, ಚಾನೆಲ್ಸ್ಗಳು ಅದನ್ನ ಜನರಿಗೆಲ್ಲ ತೋರಿಸ್ಬೇಕಾಗತ್ತೆ, ಪೇಪರ್ಸ್ ಮಾರ್ಬೇಕಾಗತ್ತೆ. ನ್ಯೂಸ್ ಈ ಥರ ಪ್ರಿಂಟ್ ಆದಾಗ ನಿಮ್ಗೆ ಮಜಾ ಬರ್ತಿತ್ತಾ? ಇಲ್ಲ ನೋಡಿ, ನಾನು ಯಾವತ್ತೂ ನಾನು ತುಂಬಾ ಒಳ್ಳೆಯವನು ಅಂತ ಹೇಳ್ಕೊಳ್ಳೋದಿಲ್ಲ. ಆದ್ರೆ ನಾನು ಆ ರೀತಿ ಸ್ವಲ್ಪನಾದ್ರೂ ಒಪ್ಕೊಂಡ್ರಲ್ಲ. ಸಾಕಷ್ಟು ಹೆಸರುಗಳು ನಿಮ್ಮ ಹೆಸರು ಜೊತೆ ಬ್ರಿಟಿಷ್ ಮೀಡಿಯಾದವರು ತಳ್ಕ್ ಹಾಕಿದ್ರು. ತುಂಬಾ ದೊಡ್ಡ ಲಿಸ್ಟ್ ಇದೆ. ಎಮಾ ಸಾರ್ಜೆಂಟ್ ಅವರ ಹೆಸರು ನಿಮ್ಮ ಹೆಸರು ಜೊತೆ ಇತ್ತು, ಲೂಲು ಬ್ಲ್ಯಾಕರ್ ಅವರ ಹೆಸರು ನಿಮ್ ಜೊತೆಗಿತ್ತು, ಸೂಸನ್ ಅವರ ಹೆಸರು ಕೂಡ ಸೇರ್ಕೊಂಡಿತ್ತು, ಗೋಲ್ಡಿ ಹಾರ್ನ್ ಫಿಲ್ಮ್ ಸ್ಟಾರ್ ಅವರ ಹೆಸರು ಕೂಡ ನಿಮ್ ಜೊತೆ ತಳ್ಕ್ ಹಾಕಿತ್ತು, ಮೆರಿ ಹೆಲ್ವಿನ್ ಅವರ ಹೆಸರು ಕೂಡ ನಿಮ್ ಜೊತೆ ಸೇರ್ಕೊಂಡಿತ್ತು. ಈ ಪ್ರತಿಯೊಬ್ರು ಕೂಡ ನಿಮ್ಗೀಗ ನೆನ್ಪಾಗ್ತಾ ಇರ್ಬೇಕಲ್ಲ. ಲಿಜಾ ಕ್ಯಾಂಪೆಲ್ ಅವರ ಹೆಸರು ಕೂಡ ನಿಮ್ ಜೊತೆಗಿತ್ತು, ಟಿವಿ ಸ್ಟಾರ್ ಅನಾಸ್ತೇಷಿಯಾ ಕುಕ್, MTVಯ ಕ್ರಿಸ್ಟಿಯನ್ ಬೇಕರ್. ಇಷ್ಟೆಲ್ಲ ಹೆಸರುಗಳಿದೆ ಅಂದ್ಮೇಲೆ ನಿಜಾಂಶ ಇರಲೇಬೇಕಲ್ಲ. ತುಂಬಾ ಕಡಿಮೆ ಹೇಳ್ತಾ ಇದ್ದೀರ ನೀವು. ಈ ಹೆಸರುಗಳೆಲ್ಲ ಇದೆಯಲ್ಲ, ಇವರೆಲ್ಲ ನನಗೆ ತುಂಬಾ ಚೆನ್ನಾಗಿ ಪರಿಚಯ ಇದ್ದಾರೆ, ಅದಕ್ಕೆ ನೀವು ಹೆಸರು ಹಾಕಿದಿರ. ನಾನು ಹೇಳ್ತಾ ಇದೀನಲ್ಲ, ಇದಕ್ಕಿಂತ ಜಾಸ್ತಿ ಜನ ನನಗೆ ಗೊತ್ತಿದ್ದಾರೆ. ನೋಡಿ, ಇದಿಷ್ಟೇ ಅಲ್ಲದೆ ಕರ್ನಲ್ ನಸೀಂ ಅವರು, ಪಾಕಿಸ್ತಾನದ ಕ್ರಿಕೆಟ್ ಕಂಟ್ರೋಲ್ ಬೋರ್ಡ್ನವರು, ಅವ್ರು ಹೇಳ್ತಾರೆ ಪ್ರತಿ ಸಂಜೆ ಒಂದು ಹೊಸ ಹುಡುಗಿ ಜೊತೆಗೆ ನೀವು ಓಡಾಡ್ತಾ ಇದ್ರಿ ಅಂತ. ಈ ಕರ್ನಲ್ ನಜೀಮ್ ಇದಾರಲ್ಲ, ಅವರು ತಮ್ಮ ಫ್ಯಾಂಟಸೀಸ್ ಅವರು ಅದರಲ್ಲಿ ಯಾವಾಗ್ಲೂ ಇರೋದಕ್ಕೆ ಬಯಸ್ತಾ ಇದ್ರು. ಅವ್ರಿಗೆ ಅದೆಲ್ಲ ಒಂದು ಫ್ಯಾಂಟಸಿ ತರ ಇತ್ತು. ಇದು ನಿಜ ಅಲ್ಲ ಅಂತೀರಾ? ನೋಡಿ, ನೀವು ಆರೋಪ ಮಾಡಿದ್ರು ಸರಿಯಾಗಿ ಆರೋಪ ಮಾಡಿ, ಈ ರೀತಿ ತಪ್ಪು ಆರೋಪ ಅಲ್ಲ. ಇಮ್ರಾನ್ ಸಾಹೇಬ್ರೆ, ಈ ಎಲ್ಲ ಆರೋಪಗಳೇನಿದೆಯಲ್ಲ ಮೀಡಿಯಾದವರು ನಿಮ್ಮ ಮೇಲೆ ಮಾಡಿರುವಂತದ್ದು. ಪಾಕಿಸ್ತಾನದ ಮೀಡಿಯಾದವರು ಕೂಡ ಮಾಡಿದ್ದಾರೆ, ಬ್ರಿಟನ್ನ ಮೀಡಿಯಾದಲ್ಲೂ ಕೂಡ ನಿಮ್ಮ ಮೇಲೆ ಆರೋಪ ಮಾಡಿ. ನೋಡಿ, ನಾನೊಬ್ಬ ಬ್ಯಾಚುಲರ್ ಆಗಿದ್ದೆ, ಜಾಸ್ತಿ ಕ್ರಿಕೆಟ್ ಆಡ್ತಾ ಇದ್ದೆ, ಮದ್ವೆ ಆಗಿರ್ಲಿಲ್ಲ, ಅದ್ರಲ್ಲಿ ಸ್ಪೆಕ್ಯುಲೇಷನ್ಸ್ ಆಗ್ತಾ ಇತ್ತು, ಯಾವ್ದಾದ್ರು ಪಾರ್ಟಿನಲ್ಲಿ ಯಾರ ಜೊತೆನಾದ್ರೂ ನಾನು ಕಾಣಿಸ್ಕೊಂಡಾಗ ಇದೆಲ್ಲಾನು ಆಗ್ತಿತ್ತು. ನೋಡಿ, ನೀವಾಗ್ಲೇ ಎಲ್ರೂ ಹೆಸರ ಲಿಸ್ಟ್ ಹೇಳಿದ್ರೆ, ನೋಡಿ ಈ ರೀತಿ ಹೇಳಿದ್ರೆ ಒಬ್ಬ ಮನುಷ್ಯ ಹೇಗ್ ಡಿಫೆಂಡ್ ಮಾಡ್ಕೊಳಕ್ ಸಾಧ್ಯ? ನೋಡಿ, ನೀವು ಎಷ್ಟು ಹಳೇದ್ ಮಾತಾಡ್ತಿದ್ದೀರಾ ಅಂದ್ರೆ, ನಾನು ಇದ್ರ ಬಗ್ಗೆ ಎಲ್ಲಾನು ಮರ್ತೆ ಹೋಗಿದ್ದೀನಿ ಆಗ್ಲೇ.
ಒಂದಲ್ಲ ಒಂದಿನ ನಿಮ್ಗೆ ಇದನ್ನ ನೆನಪು ಮಾಡ್ಲೇಬೇಕಿತ್ತಲ್ವಾ ಇಮ್ರಾನ್ ಸಾಹೇಬ್ರೆ? ನೋಡಿ, ಏನು ಅಂದ್ರೆ ನಂದು ಮದ್ವೆಗ್ ಮುಂಚೆ ಒಂದು ಫೇಸ್ ಇತ್ತು, ಅದನ್ನ ನಾನು ಮರ್ತು ಹೋಗಿದ್ದೀನಿ. ಅದಾದ್ಮೇಲೆ ಮದ್ವೆ ಆದ್ಮೇಲೆ ನನಗೊಂದು ಫೇಸ್ ಇದೆ, ಅದ್ರ ಬಗ್ಗೆ ನನಗೆ ನೆನಪಿದೆ, ಅದ್ರ ಬಗ್ಗೆ ಪ್ರಶ್ನೆ ಕೇಳಿ.